ರಾಮಾಂಜನೇಯನನ್ನು ಯಾಕೆ ನಾವು ಒಗ್ಗೂಡಿಸಿ ಮಾತಾಡೋದು ಕೇಳೋದು ಮಾಡ್ತೀವಿ ಅಂದರೆ, ಎಲ್ಲಿ ಹನುಮನೋ ಅಲ್ಲಿ ರಾಮನು ಅಂತ ಹೇಳ್ತೀವಿ. ಹಂಗಂತ ಹೇಳ್ತಿದ್ದೀವಿ, ಅದು ಏನಕ್ಕೆ ಅದನ್ನು ಹೇಳಿ ಒಟ್ಟಿಗೆ ಸೇರಿಸಿದ್ದೀವಿ ಅಂತ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ. ಹೇಳ್ತಿದ್ದೀವಿ, ಆದರೆ ಅದು ನಮ್ಮಲ್ಲಿ ಆಗಬೇಕು. ಅಂದರೆ ರಾಮಾಂಜನೇಯ ಹೇಗೆ ಒಂದು ಅಂದರೆ ರಾಮ ಇದ್ದ ಕಡೆ ಹನುಮ, ಹನುಮ ಇದ್ದ ಕಡೆ ರಾಮ, ಈ ಕಡೆಯಿಂದಾರು ತಗೊಳ್ಳಿ ಆ ಕಡೆಯಿಂದಾರು ತಗೊಳ್ಳಿ, ಹೌದಾ? ಹಾಗೆ ನಾವು ಮನಸ್ಸೆಲ್ಲಿದೆ ಅಲ್ಲಿ ದೇಹ, ದೇಹ ಎಲ್ಲಿದೆ ಅಲ್ಲಿ ಮನಸ್ಸು. ಯಾಕೆ ಅನ್ಕೊಂಡಿಲ್ಲ? ಅನ್ಕೋಬೇಕಾ ಬೇಡವಾ? ಅದಕ್ಕೆ ಅದು ಆದರ್ಶ ಆಗಿರೋದು. ಶ್ರೀರಾಮನ ಆದರ್ಶ ಯಾವುದು ಅಂದರೆ ಎರಡು ಸೇರಿ ಒಂದು ಆಗಲೇಬೇಕು, ಅದೇ ಜೀವನದ ಆದರ್ಶ. ಈ ಆದರ್ಶವನ್ನು ಶ್ರೀರಾಮನ ಮೂಲಕವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಮ್ಮೆಯಿಂದ ಹೇಳ್ಕೋಬೋದು. ಆದರೆ ಅದನ್ನು ಪುರಾಣಗಳಲ್ಲಿ ಪುಸ್ತಕದಲ್ಲಿ ಬಿಟ್ಟಿದ್ದೀವಿ ಹೊರತು, ಮಾತಾಡೋಕ್ಕೆ ಬಿಟ್ಟಿದ್ದೀವಿ ಹೊರತು, ನಮ್ಮ ದೇಹಕ್ಕೆ ಅನುಗುಣವಾಗಿ ಹೋಲಿಕೆಯನ್ನು ಮಾಡ್ಕೊಳ್ಳೋಕೆ ನಮಗಿನ್ನೂ ಪುರ್ಸತ್ತಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಮದುವೆಯ ತಾಪತ್ರೆ, ಈ ಮದುವೆ ಮಾಡ್ಕೊಳ್ಳೋ ಹುಡುಗ ಹುಡುಗಿನಲ್ಲಿ ತುಂಬ ಇದೆ ಅಂತೀಯಾ ಇಲ್ಲ ಅಂತೀಯಮ್ಮ? ಇದೆ ಗುರುಜಿ. ಏನದು ತಾಪತ್ರೆ ಅಂದರೆ? ಹೆಣ್ಣು ಗಂಡನ ಒಂದು ತಾಪತ್ರೆ ಇದೆ ಮದುವೆ ಆಗದೆ ಇರೋರಿಗೆ. ಏನು ತಾಪತ್ರೆ ಅಂದರೆ, ಮುಂದೆ ಮದುವೆ ಆದರೆ ಜೀವನ ಚೆನ್ನಾಗಿರುತ್ತೋ, ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ ಅಂತ. ಇದಕ್ಕೆಲ್ಲ ಒಂದೇ ಪದ, ಇದಕ್ಕೆಲ್ಲ ಒಂದೇ ಪದ. ಏಕೆಂದರೆ ಕೆಲವರು ಹುಡುಗ ಚೆನ್ನಾಗಿ ಸಿಗ್ತಾನೋ ಇಲ್ವೋ ಡೌಟು, ಹುಡುಗ ನಾನು ಹೇಳ್ದಂಗೆ ಕೇಳ್ತಾನೋ ಇಲ್ವೋ ಡೌಟು, ಅಥವಾ ಮದುವೆ ಆದಮೇಲೆ ನಾವು ಚೆನ್ನಾಗಿರ್ತೀವೋ ಇಲ್ವೋ ಡೌಟು. ಈ ಹಲವಾರು ಪ್ರಶ್ನೆಗಳಿದೆ. ಇದೆಷ್ಟು ಪ್ರಶ್ನೆಗೆ ಒಂದೇ ಪದ ಬೇಕು. ಯೋಚನೆನಾ? ಭಯ. ಭಯ. ಓಕೆ ಅಲ್ಲ? ಎಲ್ಲ ವಿಷಯಕ್ಕೂ ಇರೋದು ಒಂದೇ ಭಯ. ಇವತ್ತು ಹೆಣ್ಣು ಗಂಡು ಯಾಕೆ ತಡವಾದ ಮದುವೆ ಆಗ್ತಾ ಇದೆ, ಯಾಕೆ ಹೆಣ್ಣು ಒಪ್ತಾ ಇಲ್ಲ, ಯಾಕೆ ಗಂಡು ಒಪ್ತಾ ಇಲ್ಲ? ನೋಡ್ತಾರೆ ಸ್ವಾಮಿ, ಬತ್ತಾರೆ ಸ್ವಾಮಿ, ಮತ್ತೆ ಬರಲ್ಲ ಅಂತ ಶಾಸ್ತ್ರ ಕೇಳ್ತಾರೆ. ಏನಮ್ಮ? ಬಂದು ನೋಡ್ತಾರೆ, ಸೆಟ್ ಆಯ್ತಾ ಇಲ್ಲ, ಸೆಟ್ಟಿಂಗ್ ಆಯ್ತಾ ಇಲ್ಲ ಅಂತಾರೆ. ನನಗೆ ನಗು ಬರ್ತಾ ಇದೆ. ಈ ಕನ್ನಡ ಪದನಲ್ಲಿ ಈ ಸೆಟ್ಟಿಂಗ್ ಯಾಕೆ ತಗೊಂಡ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ. ಅದು ಹೆಂಗೆ ಸೆಟ್ಟಿಂಗ್ ಅಂದರೆ ಹೆಂಗದು? ಪುರೋಹಿತರು ಸೆಟ್ಟಿಂಗ್ ಮಾಡಿಕೊಡ್ಬೇಕು. ಯಾರು? ಪುರೋಹಿತರು ಸೆಟ್ಟಿಂಗ್ ಮಾಡಿಕೊಡ್ಬೇಕು. ಅದಲ್ಲ ರೀ ಹುಡುಗ ಹುಡುಗಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು. ಪುರೋಹಿತನ ಕಡೆಯಲ್ಲಿದೆ ಮಾತು. ನಾವು ಮಾತಾಡೋ ಮಾತಿಗೆ ಅರ್ಥನೇ ಗೊತ್ತಿಲ್ಲ. ಹುಡುಗ ಹುಡುಗಿನ ಅಡ್ಜಸ್ಟ್ ಮಾಡ್ಕೋಬೇಕು ಯಾವುದೇ ವಿಷಯದಲ್ಲಿ, ಅಥವಾ ಹುಡುಗಿ ಹುಡುಗನ ಅಡ್ಜಸ್ಟ್ ಮಾಡೋ, ಇದು ಸೆಟ್ಟಿಂಗ್ ಅಂತಾರೆ. ಹೌದಲ್ಲಮ್ಮ? ಸೆಟ್ ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ ಅಂದರೆ ಏನು ಸೆಟ್ ಆಗ್ತಾ ಇಲ್ಲ? ಇದನ್ನು ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮ ಹುಡುಗಿ ಮದುವೆಗೆ ಒಪ್ತಾ ಇಲ್ಲ, ಎಷ್ಟು ಗಂಡು ಬಂದರು ಒಂದು ಪ್ರಶ್ನೆ. ನಮ್ಮ ಹುಡುಗ ಬತ್ತಾನೆ, ಕತ್ತೆ ಎತ್ತಲ್ಲ, ಹುಡುಗಿನೇ ನೋಡಲ್ಲ, ನಿಮ್ಮಿಷ್ಟ ಅಂತಾನೆ ಎರಡನೇ ಪ್ರಶ್ನೆ.